ಇದು ವ್ಯವಸ್ಥಿತವಾದಂತಹ ಜಾಲ ಇದೆ ಅನ್ನುವಂಥದ್ದು ಎಲ್ಲ ಕಡೆ ಬಹಳಷ್ಟು ಕಡೆ ಇದು ನಡೀತಾ ಇದೆ. ಇಡೀ ದೇಶದಲ್ಲಿಯೂ ನಡೀತಾ ಇದೆ. ಅದರಲ್ಲಿಯೂ ಹೆಚ್ಚು ಕಾಂಗ್ರೆಸ್ ಪಾರ್ಟಿ ಆಡಳಿತ ಇರೋಲ್ಲಿ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಇದರ ಬಗ್ಗೆ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಜನ ಬೀದಿಗಿಳಿಯುವಂತ ಸ್ಥಿತಿ ರಾಜ್ಯ ಸರ್ಕಾರ ತರಬಾರದು. ಈಗ ಚುನಾವಣೆ ಆಗಿರುವುದರಿಂದ ಬರುವಂತ ಒಂದು ಸುಮಾರು ಇನ್ನೂ ಒಂದು 20-25 ದಿವಸಗಳ ಕಾಲ ಕಾಯುವುದೇ ಒಂದು ಅದಕ್ಕೆ ಪರಿಹಾರ. ಒಟ್ಟಾರೆ ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಬಹಳಷ್ಟು ಗಂಭೀರವಾದಂಥ ಸಮಸ್ಯೆ ಇದೆ. ಸರ್ಕಾರ ಯಾಕಂದ್ರೆ ಪೊಲೀಸ್ ಟ್ರಾನ್ಸ್ಫರ್ದಲ್ಲಿ ಭಯಂಕರ ಪ್ರಮಾಣದಲ್ಲಿ ಭ್ರಷ್ಟಾಚಾರ, ದುಡ್ಡು, ಕಾಸು ಎಲ್ಲ ಇರೋದ್ರಿಂದ ಇದು ಸಹಜವಾಗಿ ಆಗಿದೆ. ಆದರೆ ನಿನ್ನಿದು ಏನಾಗಿದೆ ಅಂತ ಅನ್ನೋದು ನನಗೆ ಬಹಳ ಪರ್ಟಿಕ್ಯುಲರ್ ಗೊತ್ತಿಲ್ಲ. ಆದರೆ ಕಾಂಗ್ರೆಸ್ ಒಬ್ಬ ಮುಖಂಡನೇ ಇನ್ನೊಬ್ಬ ಕಾಂಗ್ರೆಸ್ ಮುಖಂಡನನ್ನ ಕೊಂದು ಹಾಕಿದ್ದಾನೆ, ಮರ್ಡರ್ ಮಾಡಿದ್ದಾನೆ ಅನ್ನುವಂಥ ಪ್ರಾಥಮಿಕ ಮಾಹಿತಿಗಳು ಮಾಧ್ಯಮದ ಮೂಲಕವೂ ನನಗೆ ಗೊತ್ತಾಗಿದೆ. ಆನ್ಲೈನ್ ಮಾಧ್ಯಮದಲ್ಲಿ ಇವತ್ತು ಬೆಳಗಿನಿಂದ ಏನು ಬರ್ತಾ ಇದೆ ಅದರಲ್ಲಿ ಒಬ್ಬ ಕಾಂಗ್ರೆಸ್ ಮುಖಂಡ ಇನ್ನೊಬ್ಬ ಕಾಂಗ್ರೆಸ್ ಮುಖಂಡನನ್ನ ಕೊಂದು ಹಾಕಿದ್ದಾನೆ. ಕಾಂಗ್ರೆಸ್ ಮುಖಂಡನಿಗೆ ರಕ್ಷಣೆ ಇಲ್ಲ ಅನ್ನುವಂಥ ಸ್ಥಿತಿ ಬಂದರೆ ಯಾವ ರೀತಿ ಕಾನೂನು ಸುವ್ಯವಸ್ಥೆ ಇದೆ ಅನ್ನೋದನ್ನು ಬಹಳ ಗಂಭೀರವಾಗಿ ಇಲ್ಲಿ ಪರಿಗಣಿಸಬೇಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.